ತೋಟಗಾರಿಕೆ, ಹೈನುಗಾರಿಕೆ, ಜೇನು ಅಣಬೆ, ರೇಷ್ಮೆ, ಮೀನು, ಹಸಿರು ಮೇವು, ಅರಣ್ಯ ಮರಗಳು, ಸಮಗ್ರ ಕೃಷಿಯನ್ನು ನಮಗುಣಪಡಿಸುವ ಕೃಷಿ ದರ್ಶನ. ಕೃಷಿ ದರ್ಶನ, ಕೃಷಿ ದರ್ಶನ, ಓಹೋ ಕೃಷಿ ದರ್ಶನ. ಆತ್ಮೀಯ ರೈತ ಬಾಂಧವರೇ, 2026-27ನೇ ಸಾಲಿನ ಕೃಷಿ ಪ್ರಶಸ್ತಿ ಕಾರ್ಯಕ್ರಮದಡಿನಲ್ಲಿ ಮುಂಗಾರು ಹಂಗಾಮಿನ ಬೆಳೆ ಸ್ಪರ್ಧೆಗೆ ಭಾಗವಹಿಸಲಿಚ್ಛಿಸುವ ರೈತ ಮತ್ತು ರೈತ ಮಹಿಳೆಯರಿಂದ ಪ್ರತ್ಯೇಕವಾಗಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಎಲ್ಲ ಮಟ್ಟಗಳಿಗೂ ಅಂದರೆ ರಾಜ್ಯ, ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಕೃಷಿ ಪ್ರಶಸ್ತಿಗೆ ಅನ್ವಯಿಸುವಂತೆ ನಿಗದಿತ ನಮೂನೆಯಲ್ಲಿ ಒಂದೇ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತದೆ. ಆಸಕ್ತ ರೈತ ಬಾಂಧವರು ಹಾಗೂ ರೈತ ಮಹಿಳೆಯರು ಪ್ರತ್ಯೇಕವಾಗಿ ಕೃಷಿ ಇಲಾಖೆಯ ಕೆ-ಕಿಸಾನ್ ಪೋರ್ಟಲ್ನಲ್ಲಿ ಅಗತ್ಯ ದಾಖಲಾತಿಗಳೊಂದಿಗೆ ತಮ್ಮ FID ಸಂಖ್ಯೆಯನ್ನು ಬಳಸಿಕೊಂಡು ಸಿಟಿಜನ್ ಲಾಗಿನ್ ಅಥವಾ RSK ಲಾಗಿನ್ ಮೂಲಕ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಸಾರ್ವಜನಿಕ ಸೇವಾ ಕೇಂದ್ರದ ಮೂಲಕ ಅರ್ಜಿ ಸಲ್ಲಿಸಲು ಅವಕಾಶವನ್ನ ಕಲ್ಪಿಸಲಾಗಿದೆ. 2026-27ನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಕೃಷಿ ಪ್ರಶಸ್ತಿ ಅಡಿಯಲ್ಲಿ ಬೆಳೆ ಸ್ಪರ್ಧೆಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31/8/2026 ಆಗಿರುತ್ತದೆ. ಸ್ಪರ್ಧಿಸಬಹುದಾದ ಬೆಳೆಗಳ ವಿವರಗಳು, ಅರ್ಜಿ ನಮೂನೆ ಮತ್ತಿತರ ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರನ್ನ ಸಂಪರ್ಕಿಸಲು ಕೋರಲಾಗಿದೆ. ಆತ್ಮೀಯ ರೈತ ಬಾಂಧವರೇ, ರಾಜ್ಯ ಕೃಷಿ ಕ್ಷೇತ್ರದಲ್ಲಿ ವಿನೂತನ ಅಥವಾ ಹೊಸ ಅನ್ವೇಷಣೆ ಮತ್ತು ಸೃಜನಾತ್ಮಕ ಕಾರ್ಯಕ್ರಮಗಳಿಂದ ವಿಭಿನ್ನ ಸಾಧನೆ ಮಾಡಿದಂತಹ ಸೃಜನಶೀಲ ರೈತ ಮತ್ತು ರೈತ ಮಹಿಳೆಯರಿಂದ 2026-27ನೇ ಸಾಲಿನ ಕೃಷಿ ಪಂಡಿತ ಪ್ರಶಸ್ತಿಗಾಗಿ ಆನ್ಲೈನ್ ಮೂಲಕ ಪ್ರತ್ಯೇಕವಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಆಸಕ್ತ ರೈತ ಮತ್ತು ರೈತ ಮಹಿಳೆಯರು ಪ್ರತ್ಯೇಕವಾಗಿ ಕೃಷಿ ಇಲಾಖೆಯ ಕೆ-ಕಿಸಾನ್ ಪೋರ್ಟಲ್ನಲ್ಲಿ ಅಗತ್ಯ ದಾಖಲಾತಿಗಳೊಂದಿಗೆ ತಮ್ಮ FID ಸಂಖ್ಯೆಯನ್ನು ಬಳಸಿಕೊಂಡು ಸಿಟಿಜನ್ ಲಾಗಿನ್ ಅಥವಾ RSK ಲಾಗಿನ್ ಮೂಲಕ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಸಾರ್ವಜನಿಕ ಸೇವಾ ಕೇಂದ್ರದ ಮೂಲಕ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ. 2026-27ನೇ ಸಾಲಿನ ಕೃಷಿ ಪಂಡಿತ ಪ್ರಶಸ್ತಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31/8/2026 ಆಗಿರುತ್ತದೆ. ಅರ್ಜಿ ನಮೂನೆ, ಅರ್ಜಿಯೊಂದಿಗೆ ಸಲ್ಲಿಸಬೇಕಾದಂತಹ ದಾಖಲಾತಿಗಳು, ಅರ್ಜಿ ಸಲ್ಲಿಸಲು ಪಾಲಿಸಬೇಕಾದ ಮಾನದಂಡಗಳು ಮತ್ತಿತರ ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರನ್ನು ಸಂಪರ್ಕಿಸಲು ಕೋರಲಾಗಿದೆ. ಸುಗಂಧ ಪ್ರಕೃತಿಯ ವಿಶಿಷ್ಟತೆ. ಆ ಸುಗಂಧಗಳಲ್ಲಿ ಭಾರತದ ಹೆಮ್ಮೆ, ಕರ್ನಾಟಕದ ಗುರುತು ಎಂದರೆ ಅದುವೇ ಶ್ರೀಗಂಧ. ವಿಶ್ವದಾದ್ಯಂತ ತನ್ನ ಪರಿಮಳದಿಂದಲೇ ಜನಪ್ರಿಯವಾಗಿರುವ ಈ ಮರ ಇಂದು ರೈತರ ಪಾಲಿನ ಹಾರ್ದಿಕ ಭರವಸೆಯಾಗಿ ರೂಪುಗೊಂಡಿದೆ. ಹಾಗಾದರೆ ಶ್ರೀಗಂಧದ ಕೃಷಿ ಮಾಡುವುದು ಹೇಗೆ? ಬೆಂಗಳೂರು ದಕ್ಷಿಣ ಉಪವಿಭಾಗದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಗಣೇಶ್ ವಿ ಅವರು ತಿಳಿಸಿಕೊಟ್ಟಿದ್ದಾರೆ. ಅರೆಪರಾವಲಂಬಿ ಗಿಡವಾದ ಶ್ರೀಗಂಧದ ಕುರಿತು ಹಿಂದಿದ್ದ ಅನೇಕ ಕಾನೂನಾತ್ಮಕ ನಿಯಮಗಳನ್ನು ಸಡಿಲಗೊಳಿಸಲಾಗಿದೆ. ಹಾಗಾಗಿ ಖಾಸಗಿಯಾಗಿಯೂ ಶ್ರೀಗಂಧವನ್ನು ಬೆಳೆಯಬಹುದಾಗಿದೆ. ಶ್ರೀಗಂಧದ ಮರವು ಮಾಗಬೇಕಾದರೆ ಸಾಕಷ್ಟು ಸಮಯ ಬೇಕು ಎನ್ನುವುದರ ಕುರಿತು ತಜ್ಞರು ತಿಳಿಸಿದ್ದು ಹೀಗೆ. ಎಲ್ಲ ರೈತ ಮಿತ್ರರಿಗೂ ಹಾಗೂ ರೈತ ಬಾಂಧವರಿಗೂ ನಮಸ್ಕಾರ. ಅನೇಕ ಕ್ಷೇತ್ರ ಮಟ್ಟದಲ್ಲಿ ನಾವು ಭೇಟಿ ಕೊಟ್ಟಾಗ, ಪರಿಶೀಲನೆಗೆ ಅಂತ ಹೋದಾಗ ಸಾಕಷ್ಟು ಶ್ರೀಗಂಧದ ಬಗ್ಗೆ ಆಸಕ್ತಿಯನ್ನು ರೈತ ಮಿತ್ರರು ತೋರಿಸ್ತಾ ಇರೋದು ಬಹಳ ಸಂತೋಷಕರವಾದಂತಹ ವಿಷಯ. ಶ್ರೀಗಂಧ ಅಂದರೆ ಮುಂಚೆಯಿಂದನೂ ಒಂದು
ಹೆದರಿಕೆಯ ಭಾವನೆ ಇತ್ತು. ಏನು ಗಂಧದ ಮರ ಅಂದರೆ ಅದು ನಮ್ಮದಲ್ಲ, ಸರ್ಕಾರದ್ದು, ಅದನ್ನು ಕಿತ್ತಾಕ್ಬಿಡೋಣ, ಮುಂದೆ ಯಾಕೆ ಇದರಿಂದ ತೊಂದರೆ ಅನ್ನುವಂಥದ್ದೆಲ್ಲ ಇತ್ತು. ಆದರೆ ದಿನ ಕಳೆದ ಹಾಗೆ ಶ್ರೀಗಂಧದ ಒಂದು ಲಭ್ಯತೆ ಕಡಿಮೆ ಆಗ್ತಾ ಹೋಗಿ ನಮಗೆ ಅದು ಇನ್ನೂ ಹೆಚ್ಚು ಪ್ರೋತ್ಸಾಹ ಕೊಟ್ಟು ಬೆಳೆಸಬೇಕು ಅಂಥೇಳಿ ಸರ್ಕಾರದ ವತಿಯಿಂದ ಸಾಕಷ್ಟು ಕಾನೂನುಗಳನ್ನು ಸಡಿಲಿಕೆ ಮಾಡ್ತಾ ಬಂದ್ವಿ ನಾವು. ಆ ದೃಷ್ಟಿಯಲ್ಲಿ ಈಗ ಸುಮಾರು 10-15 ವರ್ಷಗಳಿಂದಲೂ ಸಹಿತ ನಿರಂತರ ಪ್ರಯತ್ನದಿಂದಾಗಿ ಈ ಶ್ರೀಗಂಧದ ಬಗ್ಗೆ ಸಾಕಷ್ಟು ಕಾನೂನು ಕ್ರಮಗಳನ್ನು ನಾವು ಹಿಂದೆ ಏನು ಇತ್ತು ಅದನ್ನು ಸಡಿಲಗೊಳಿಸ್ತಾ ಬರ್ತಾ ಇದ್ದೀವಿ. ಇನ್ನೂ ಅದು ಹೆಚ್ಚು ಅನುಕೂಲಕರವಾಗಿ ಆಗುತ್ತೆ ಅನ್ನುವಂಥ ಒಂದು ಸ್ಥಿತಿಯಲ್ಲಿ ಇದೆ ಇವತ್ತು. ಇವತ್ತಿನ ಒಂದು ಕಾನೂನಿನ ದೃಷ್ಟಿಯಲ್ಲಿ ಶ್ರೀಗಂಧದ ಸಸಿಯನ್ನು ಯಾರು ಬೇಕಾದರೂ ತಮ್ಮ ಖಾಸಗಿ ಜಮೀನಿನಲ್ಲಿ ನರ್ಸರಿಯನ್ನು ಸಹಿತ ಬೆಳೆಸಬಹುದು. ಹಾಗಾಗಿ ಯಾವುದೇ ಥರದ ನಿರ್ಬಂಧ ಇಲ್ಲ ಅವರಿಗೆ. ನೋಡಿ, ಶ್ರೀಗಂಧದ ಬೆಳೆ ಹೇಗಿದೆ ಅಂದರೆ, ಈ ಶ್ರೀಗಂಧ ಒಂದು ಅರೆಪರಾವಲಂಬಿ ಅಂತ ಕರಿತೀವಿ. ಒಂದು ಸೆಮಿ ಪ್ಯಾರಾಸೈಟಿಕ್ ಅಥವಾ ಹೆಮಿ ಪ್ಯಾರಾಸೈಟಿಕ್ ಗಿಡ. ಅದು ಪ್ರಾರಂಭಿಕ ಹಂತದಲ್ಲಿ ಅದು ಬೇರೆ ಗಿಡಗಳನ್ನು ಅವಲಂಬನೆ ಮಾಡಿಯೇ ಅದನ್ನು ಮುಂದೆ ಬೆಳವಣಿಗೆ ಬರುವಂಥದ್ದು. ಹಾಗಾಗಿ ಅದನ್ನು ಬೀಜದಿಂದ ನಾವು ಸಸಿಗಳನ್ನು ಮಾಡಿದಾಗ ಆ ಸಸಿ ಚಿಗುರೊಡೆಯೋದಕ್ಕೆ ಬೇಕಾಗುವಂತಹ ಒಂದು ಪರಾವಲಂಬಿ ಸಸ್ಯ, ತೊಗರಿ ಉದಾಹರಣೆಗೆ ಹಾಕುವಂಥದ್ದು ಪದ್ಧತಿ ನಮ್ಮ ನರ್ಸರಿಯಲ್ಲಿದೆ. ನಮ್ಮ ನರ್ಸರಿಯಲ್ಲೂ ಸಹಿತ ಒಂದು ಉತ್ತಮವಾದ ಗುಣಮಟ್ಟದ ಶ್ರೀಗಂಧದ ಸಸಿ ಬೆಳೆಸಬೇಕು ಅಂದರೆ ಸಾಕಷ್ಟು ಶ್ರಮ ಪಡ್ತೀವಿ ನಾವು ಅದನ್ನು. ಆದರೆ ರೈತರು ಸಹಿತ ಅದನ್ನು ಬೆಳೆಸಬೇಕಾದ್ರೆ ಯಾವುದೇ ಥರದ ನಿರ್ಬಂಧ ಇಲ್ಲ ಅವರಿಗೆ, ಅವರು ಸಹಿತ ಅದನ್ನು ಬೆಳೆಸಬಹುದು. ಹಾಗಾಗಿ ಈಗ ಖಾಸಗಿಯಾಗೂ ಸಹಿತ ಶ್ರೀಗಂಧದ ಬೀಜ ಸಿಗುತ್ತೆ. ನಾವು ಸಹಿತ ಶ್ರೀಗಂಧದ ಉತ್ತಮವಾದ ಬೀಜಗಳನ್ನ ಆಯ್ಕೆ ಮಾಡಿ ನಮ್ಮ ನರ್ಸರಿಗಳಲ್ಲಿ ಬೆಳೆಸ್ತೀವಿ. ನರ್ಸರಿಯಲ್ಲಿ ಸಾಧಾರಣವಾಗಿ ಒಂದು 3 ತಿಂಗಳು 4 ತಿಂಗಳು ಚೆನ್ನಾಗಿ ಬೆಳೆದಂತಹ ಸಸಿನ ನಾವು ಸಣ್ಣ ಬ್ಯಾಗ್ಗಳಲ್ಲಿ ಸಾಧಾರಣ ಚೀಲಗಳಲ್ಲಿ ಹಾಕುವಂಥದ್ದು. ಈಗ 5x8 ಆಗಿರ್ಬೋದು, ಮ್ಯಾಕ್ಸಿಮಮ್ 6x9 ಆಗಿರ್ಬೋದು, ಅಥವಾ ಇನ್ನೂ ಹೆಚ್ಚಿನ ಚೆನ್ನಾಗಿ ಬೆಳೆದಂಥ ಸ್ವಲ್ಪ ವಯಸ್ಸಾದಂಥದ್ದನ್ನು ಹಾಕುವಂಥದ್ದಾದರೆ 8x12 8-12 ಚೀಲಗಳಲ್ಲೂ ಸಹಿತ ಹಾಕಿ ಬೆಳೆಸುವಂಥ ಪದ್ಧತಿನೂ ಇದೆ. ಬೆಳೀತಾ ಹೋದಂಗೆ ಒಂದು 15 ವರ್ಷ ನೀವು ಕಾಯಬೇಕಾಗುತ್ತೆ. ಯಾಕೆಂದರೆ ನೋಡಿ, ಈ ಗಂಧ ಆಗಬೇಕು ಅಂದರೆ ಒಳಗಡೆ ಇರುವಂತಹ ಈ ತಿರುಳು ಗಟ್ಟಿ ಈ ಕೋಶಗಳು ಏನಿರುತ್ತೆ ಅದು ನಂತರ ಗಂಧದ ಗಟ್ಟಿಯಾಗಿ ಬೆಳೆಯುವಂಥದ್ದು. ಹಾಗಾಗಿ ಮರಗಳು ಚೆನ್ನಾಗಿ ಹೊಂದದ ಹೊರತು ಅದು ಗಂಧ ಅದರಲ್ಲಿ ಆಗುವಂಥ ಸಂಭವ ಇರೋದಿಲ್ಲ. ಹಾಗಾಗಿ ಈಗ ಎಲ್ಲೆಲ್ಲಿ ವಾಸನೆ ಇರುತ್ತಾ, ತೊಗಟೆಲ್ಲಿ ವಾಸನೆ ಇರುತ್ತಾ, ಸಾಕಷ್ಟು ಇನ್ನೂ ಜನಕ್ಕೆ ಆ ರೀತಿಯ ಒಂದು ಕಲ್ಪನೆಗಳಿವೆ. ಬಟ್ ಗಂಧದ ತಿರುಳಿನಲ್ಲಿ, ಗಂಧದ ಬೇರುಗಳಲ್ಲಿ ಈ ಗಂಧದ ಎಣ್ಣೆಯ ಅಂಶ, ಸ್ಯಾಂಟಲಿನ್ ಆಯಿಲ್ ಅಂತ ಏನು ತೆಗಿತಾರೆ, ಅದು ಅದರಲ್ಲಿರುವಂಥ ಒಂದು ರಾಸಾಯನಿಕ ಅಂಶ ಇರುವಂಥದ್ದು. ಶ್ರೀಗಂಧದ ಸಂರಕ್ಷಣೆಗೆ ತಾಂತ್ರಿಕವಾಗಿ ರಕ್ಷಣಾ ಸೌಲಭ್ಯಗಳು ಲಭ್ಯವಿದೆಯೇ? ಯಾವೆಲ್ಲ ವಿಧದಲ್ಲಿ ನಿಮ್ಮ ಶ್ರೀಗಂಧವನ್ನು ಕಾಪಾಡಿಕೊಳ್ಳಬಹುದು ಎಂಬ ಬಗ್ಗೆ ತಜ್ಞರು ವಿವರಿಸಿದ್ದು ಹೀಗೆ. ಇದನ್ನು ಬೆಳೆದ ನಂತರ ಇದನ್ನು ಸೆಕ್ಯೂರಿಟಿ ಅಂದರೆ ನಾನು ಸುರಕ್ಷತೆಯ ಬಗ್ಗೆ ಹೇಳ್ತೀನಿ. ಅದು ಕಷ್ಟ. ಈ ಕಳ್ಳತನ ಆಗುವಂಥ ಶ್ರೀಗಂಧ ಯಾರು ಸಣ್ಣದಿದ್ದಾಗ ಆಗೋದಿಲ್ಲ. ಅದೇನಿದು ಚೆನ್ನಾಗಿ ಬಲಿತು ನಿಂತಿದೆ, ಕಟಾವಿಗೆ ಬಂದಿದೆ ಅನ್ನಂಗೆ ಮಾತ್ರ ಇದು ಸುರಕ್ಷತೆ. ಆ ದೃಷ್ಟಿಯಿಂದನೂ ಅರಣ್ಯ ಇಲಾಖೆ ಹಾಗೆ ಬೆಳೆದಂತಹ ಒಂದು ನಡುತೋಪುಗಳಿಗೂ ಸಹಿತ ಒಂದು ಗಮನವನ್ನು ಇಟ್ಟು ಸುರಕ್ಷತಾ ದೃಷ್ಟಿಯನ್ನು ಅವರಿಗೂ ಒಂದು ಆತ್ಮವಿಶ್ವಾಸವನ್ನು ಮೂಡಿಸುವಂಥ ಕಾರ್ಯಕ್ರಮನೂ ಸಹಿತ ಮಾಡ್ತಾ ಇದೆ. ಹಾಗಾಗಿ ಕೆಲವೊಂದು ಕಡೆ ಖಾಸಗಿ ಸುರಕ್ಷತೆ ಸೆಕ್ಯೂರಿಟಿಗಳನ್ನು ಇಟ್ಟಿರುವಂಥದ್ದು ನೋಡಿದ್ದೀವಿ ನಾವು. ಒಂದು ಸಲ ಬೆಳೆದಾಗಿ ಅದು ಕಟಾವಾದ ನಂತರ ಅದನ್ನು ನಾನು ಬೇರೆ 3 ಸಂಸ್ಥೆಗಳಿತ್ತು ಮುಂಚೆ, ಇವಾಗ ಅದನ್ನು ಮುಕ್ತವಾಗಿ ಮಾರುಕಟ್ಟೆಯಲ್ಲಿ ನೀವು ಮಾರಬಹುದು. ಏನು ಅಂದರೆ ಕಟಾವಿಗೆ ಮತ್ತು ಸಾಗಾಣಿಕೆಗೆ ಅನುಮತಿಯನ್ನು ನೀವು ಅರಣ್ಯ ಇಲಾಖೆಯಿಂದ ತಗೊಳ್ಬೇಕಾಗತ್ತೆ. ಯಾಕೆಂದರೆ ಗಂಧ ಅರಣ್ಯಗಳಲ್ಲೂ ಬೆಳೆಯುತ್ತೆ, ಖಾಸಗಿಯಾಗೂ ಬೆಳೆದಾಗ ಅದರಲ್ಲಿ ಯಾವುದೇ ರೀತಿಯ ಗೊಂದಲ ಉಂಟಾಗಬಾರದು ಅಂತ ಹೇಳಿ ಈ ರೀತಿಯ ಒಂದು ರಿಸ್ಟ್ರಿಕ್ಷನ್, ಕಡೆಯ ಒಂದು ರಿಸ್ಟ್ರಿಕ್ಷನ್ ಅಷ್ಟೇ, ಅಂದರೆ ನಿರ್ಬಂಧ ಅಷ್ಟೇ. ನೀವು ಪರ್ಮಿಟನ್ನು ತಗೋಬೇಕು, ಪಾಸನ್ನು ತಗೊಳ್ಬೇಕು ಅಂತ. ಅದು ಬಿಟ್ಟರೆ ಬೇರೆ ಯಾವುದೇ ರೀತಿಯ ಒಂದು ನಿರ್ಬಂಧ ನಮ್ಮಲ್ಲಿ ಇಲ್ಲ. ಈಗ ಖಾಸಗಿಯಲ್ಲೂ ಸಹಿತ ವ್ಯಾಪಾರ ವ್ಯವಹಾರಗಳು ನಡೀತಾ ಇದೆ. ಸರ್ಕಾರದೊಂದಿಗೂ ಸಹಿತ ನೀವು ಕೈ ಜೋಡಿಸಿ ಅದನ್ನು ಸರ್ಕಾರಕ್ಕೂ ಸಹಿತ ಮಾರಾಟ ಮಾಡಿ ಲಾಭ ಗಳಿಸುವಂತಹ ಒಂದು ಕಾರ್ಯಕ್ರಮವನ್ನು ಸಹಿತ ನಮ್ಮಲ್ಲಿದೆ. ಇದಕ್ಕೆ ಅಂತಲೇ ಈ ಪ್ರೋತ್ಸಾಹಕ್ಕೆ ಸಿರಿಚಂದನವನ ಅಂತ ಕಾರ್ಯಕ್ರಮ ಇದೆ. ಅದನ್ನು ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯಲ್ಲೂ ಸಹಿತ ಸಸ್ಯಗಳನ್ನು ತಗೊಂಡು ನೀವು ಇಲಾಖೆಯೇ ಅದನ್ನು ಪ್ರೋತ್ಸಾಹ ಧನ ನಿಮಗೆ ಕೊಟ್ಟು, ಅಂದರೆ ಪ್ರತಿ 3 ವರ್ಷದ ತನಕ ಇಲಾಖೆ ಒಂದು ಮೊದಲನೇ ವರ್ಷ ಒಂದು 35 ರೂಪಾಯಿ, ನಂತರ 40 ರೂಪಾಯಿ, ನಂತರ ಬದುಕುಳಿದ ಸಸಿಗಳಿಗೆ 50 ರೂಪಾಯಿ ತನಕ 3 ವರ್ಷಗಳ ನಿರ್ವಹಣಾ ವೆಚ್ಚವನ್ನು ಸಹಿತ
ಕೊಡುವಂಥದ್ದಿದೆ. ಇದನ್ನು ಎಲ್ಲ ರೈತರು ಸಹಿತ ಉಪಯೋಗಿಸ್ಕೊಂಡು ಹೆಚ್ಚು ಹೆಚ್ಚು ಶ್ರೀಗಂಧನ ನಾವು ಬೆಳೆದಷ್ಟು ನಮ್ಮ ರಾಜ್ಯಕ್ಕೆ ಅದರ ಬೇಡಿಕೆಗೆ ಅನುಗುಣವಾಗಿ ಬೇಡಿಕೆ ತುಂಬ ಇದೆ. ಇವತ್ತು ಕರಕುಶಲ ಶಿಲ್ಪಿಕಾರರಿಗೆ ಮರಗಳೇ ಸಿಗ್ತಾ ಇಲ್ಲ. ಶ್ರೀಗಂಧದ ಎಣ್ಣೆಗೆ ತುಂಬ ಬೆಲೆ ಇದೆ. 2 ಲಕ್ಷ ರೂಪಾಯಿ ಒಂದು kg ಎಣ್ಣೆ ತನಕ ಇವತ್ತಿನ ಕಾಲದಲ್ಲಿ ಮಾರಾಟ ಆಗುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ಈ ಸಾಬೂನು ಕಾರ್ಖಾನೆಗಳಿಗೆ ಮತ್ತು ಫಾರ್ಮಸಿ ಇಂಡಸ್ಟ್ರಿ, ಔಷಧಿ ತಯಾರಿಕಾ ಸಂಸ್ಥೆಗಳಿಗೆ ಹಾಗೂ ಕಾಸ್ಮೆಟಿಕ್ ಇಂಡಸ್ಟ್ರಿಗೆ ಅತ್ಯಂತ ಬೇಡಿಕೆ ಇರುವಂತಹ ಈ ಶ್ರೀಗಂಧದ ಎಣ್ಣೆ ಮತ್ತು ಶ್ರೀಗಂಧದ ಮರ ಇದು ತುಂಬ ಉಪಯೋಗ ಆಗುವಂಥದ್ದು. ಇದಕ್ಕೆ ಕೈ ತುಂಬ ಹಣ ಸಿಗುವಂಥದ್ದು ಅವಕಾಶಗಳಿರೋದರಿಂದ ಇದನ್ನು ಹೆಚ್ಚು ಇಲಾಖೆ ಪ್ರೋತ್ಸಾಹ ಕೊಡ್ತಾ ಇದೆ. ವೈಜ್ಞಾನಿಕ ಜ್ಞಾನ, ಸೂಕ್ತ ನಿರ್ವಹಣೆ ಮತ್ತು ತಾಳ್ಮೆ ಈ ಮೂರೂ ಒಂದಾದಾಗ ಒಂದು ಸಣ್ಣ ಗಿಡವೇ ಭವಿಷ್ಯದಲ್ಲಿ ಅಪಾರ ಮೌಲ್ಯದ ಆಸ್ತಿಯಾಗಿ ಬೆಳೆದು ನಿಲ್ಲುತ್ತದೆ. ಹೀಗಾಗಿ ರೈತ ಬಾಂಧವರು ತಜ್ಞರ ಮಾರ್ಗದರ್ಶನದಂತೆ ಶ್ರೀಗಂಧದ ಕೃಷಿಯನ್ನು ತೊಡಗಿಸಿಕೊಂಡು ಆರ್ಥಿಕ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳಬಹುದಾಗಿದೆ. ಹಸುಗಳ ಅಂಬಾ ಎಂಬ ಕೂಗಿನ ಸುಪ್ರಭಾತದ ಜೊತೆಯಾಗಿಯೇ ತನ್ನ ಕೆಲಸವನ್ನು ಶುರು ಮಾಡುವ ಈ ಪ್ರಗತಿಪರ ಕೃಷಿಕನ ಹೆಸರು ರವಿ HM. ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಎಲೆಜಾಗಹಳ್ಳಿಯವರು. ಒಂದು ಹಸುವಿನ ಸಾಕುವಿಕೆಯಿಂದ ಆರಂಭವಾದ ರವಿ HM ಅವರ ಹೈನುಗಾರಿಕೆಯ ಪಯಣ 15 ವರ್ಷಗಳಿಂದಲೂ ಸಾಗಿ ಬರುತ್ತಿದೆ. ವಿನೂತನವಾದ ಬಗೆಯಲ್ಲಿ ಹೈನುಗಾರಿಕೆಯನ್ನು ಕೈಗೊಳ್ಳುತ್ತಿದ್ದಾರೆ. ರವಿ HM ಅವರು ಹಸುಗಳನ್ನು ಯಾವುದೇ ನಿರ್ಬಂಧವಿಲ್ಲದೆ ಸಾಕುತ್ತಿರುವುದರ ಬಗ್ಗೆ ಅವರ ಮಾತುಗಳಿವು. ನಮಸ್ಕಾರ ವೀಕ್ಷಕರೇ, ಚಂದನ ವಾಹಿನಿಯ ಕೃಷಿ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಭಾಸ್ಕರ್. ರೈತ ಬಾಂಧವರೇ, ಸನಾತನ ಧರ್ಮದಲ್ಲಿ ಹಸುಗಳಿಗೆ ಅನೇಕ ರೀತಿಯ ವಿಶಿಷ್ಟ ಸ್ಥಾನಮಾನಗಳನ್ನು ನಾವು ನೀಡುತ್ತೇವೆ. ಅದಕ್ಕೆ ಗೌರವದಿಂದ, ಪ್ರೀತಿಯಿಂದ ಗೋಮಾತೆ, ಕಾಮಧೇನು ಅಂತ ಕರಿತೀವಿ. ಏನಪ್ಪ ಇವನು ಗೋಮಾತೆ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಕೇಳ್ತಾ ಇದ್ದೀರಾ? ಹಾಗಾದರೆ ಬನ್ನಿ ನೋಡೋಣ. ಇವತ್ತು ನಾವು ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಎಲೆಗಚ್ಚನಹಳ್ಳಿ ಗ್ರಾಮಕ್ಕೆ ಬಂದಿದ್ದೀವಿ. ಈ ಊರಿನ ವಿಶೇಷತೆ ಏನಪ್ಪ ಅಂದರೆ, ನಮ್ಮ ರವಿ HM ಅನ್ನುವರು ವಿಶೇಷ ರೀತಿಯ ನೂತನವಾದಂಥ ಹೈನುಗಾರಿಕೆ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದಾರೆ. ಅನೇಕ ರೈತರಿಗೆ ಮಾದರಿಯಾಗಿದ್ದಾರೆ. ಅಷ್ಟೇ ಅಲ್ಲದೆ ಎಲ್ಲರಿಗೂ ಕೂಡ ಉದಾಹರಣೆ ಕೂಡ ಇವರಾಗಿದ್ದಾರೆ. ಬನ್ನಿ ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ರವಿ ಸರ್, ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ ಸರ್. ನಿಮ್ಮ ಬಗ್ಗೆ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ಸರ್. ನಮ್ಮ ಹೆಸರು ರವಿ ಅಂತ, ಹೊಳೆನರಸೀಪುರ ತಾಲೂಕು ಎಲೆಚಾಗಳಿ ಗ್ರಾಮ, ಕಸ್ಬಾ ಹೋಬಳಿ, ಹಾಸನ ಡಿಸ್ಟಿಕ್ಕು. ನಾವು 15 ವರ್ಷದಿಂದ ಹೈನುಗಾರಿಕೆಯನ್ನು ಮಾಡ್ತಾಯಿದ್ವಿ. ಈಗ ಮೊದಲಿಂದ 1 ಹಸು ಇತ್ತು. ಈ ಬರ್ತಾ 2 ಹಸು 3 ಹಸು ಹೀಗಾಗಿ ಜಾಸ್ತಿ ಮಾಡ್ಕೊಂಡು ನಾವು ವಿಭಿನ್ನ ರೀತಿಯಲ್ಲಿ ಹೈನುಗಾರಿಕೆಯನ್ನು ಮಾಡ್ತಾಯಿದ್ವಿ. ದಿನಕ್ಕೆ 250ರಿಂದ 300 ಲೀಟ್ರ್ ಹಾಲನ್ನು ಡೈರಿಗೆ ಹಾಕ್ತಾಯಿದ್ವಿ. ಹಾಗಾಗಿ ಎಲ್ಲ ದನಗಳನ್ನು ಕಟ್ಟುವುದಿಲ್ಲ, ಮೈ ತೊಳೆಯೋದಿಲ್ಲ, ಎಲ್ಲ ಕಟ್ಟೋದೇ ಎಲ್ಲ ಬಿಟ್ಬಿಡೋದು. ತಾನಾಗಿಯೇ ಮೇವು ತಿನ್ನೋದು, ತಾನಾಗಿಯೇ ನೀರು ಕುಡ್ಕೊಂಬರ್ಬೇಕು, ಹಾಲು ಕರಿಬೇಕಾದ್ರೆ ಮಾತ್ರ ಇದು ಮಾಡೋದು. ಹಾಗಾಗಿ ವಿಭಿನ್ನ ರೀತಿಯಲ್ಲಿ ಮಾಡ್ತಾಯಿದ್ವಿ. ನಾವು ಯಾರನ್ನು ಕೇಳಿ ಇದು ಮಾಡಿಲ್ಲ, ನಮ್ಮ ಆದ್ಯತೆಯಂತೆ ನಾವು ಮಾಡಿದ್ದೀವಿ. ಈ ಕರುಗಳಿಗೆ ಬೇರೆ, ಇದು ಹಸುಗಳಿಗೆ ಬೇರೆ, ಗಬ್ಬದವಕ್ಕೆ ಬೇರೆ, ಆ ಥರ ವ್ಯವಸ್ಥೆಯನ್ನು ಮಾಡ್ಕೊಂಡು ಮಾಡ್ತಾಯಿದ್ವಿ ಸರ್. ನಿಮ್ಮ ಎಜುಕೇಷನ್ ಏನಾಗಿದೆ? ನೀವು ಹೇಗೆ ಈ ಹೈನುಗಾರಿಕೆಗೆ ಸ್ಟಾರ್ಟ್ ಮಾಡಿದ್ದು? ಸರ್, ಈಗ ನನ್ನ ಎಜುಕೇಷನ್ ಫಸ್ಟ್ PUC ಆಗಿದೆ. ಹಾಗಾಗಿ ನಾನು, ನಮ್ಮ ತಂದೆಯವರು ಹ್ಯಾಂಡಿಕ್ಯಾಪ್ಟ್ ಆಗಿದ್ದರು. ಹಾಗಾಗಿ ಅವರು ಒಂದು ಸ್ವಲ್ಪ ಕೆಲಸ ಮಾಡೋದ್ರಲ್ಲಿ ಕಷ್ಟ ಆಗಿತ್ತು. ನಮ್ಮ ಅಣ್ಣನೇ ಹ್ಯಾಂಡಿಕ್ಯಾಪ್ಟು. ಹಾಗಾಗಿ ನಾನು ಮೊದಲಿಂದಲೂ ಹೈನುಗಾರಿಕೆಯಲ್ಲಿ ಚಿಕ್ಕದ್ರಿಂದಲೂ ಇದು ಮಾಡ್ಕೊಂಡು, ಮೊದಲು ತರಕಾರಿಗಳು ಜಾಸ್ತಿ ಬೆಳೆಯೋದು, ಟೊಮೊಟೊ, ಬೀನ್ಸು ಇವೆಲ್ಲ ಬೆಳೆದು ಅದ್ರ ಜೊತೆಯಲ್ಲಿ ಒಂದೊಂದು ಹಸುನ ಸಾಕಾಣಿಕೆ ಮಾಡಿ, ಈಗ ಜಾಸ್ತಿ ಹಸುಗಳನ್ನು ಮಾಡ್ಕೊಂಡು, ಈಗ ಲೇಬರ್ ಸಮಸ್ಯೆ ಇರೋದ್ರಿಂದ ಇದನ್ನೇ ಜಾಸ್ತಿ ಮಾಡ್ಕೊಂಡು ಇದು ಮಾಡ್ತಾಯಿದ್ವಿ. ಹಸುಗಳನ್ನೇ ಜಾಸ್ತಿ ಮಾಡ್ಕೊಂಡು ಮೇವು ಬೆಳ್ಕೊಳ್ಳೋದು, ಅದನ್ನು ಸೈಲೇಜ್ ಮಾಡ್ಕೊಳ್ಳೋದು. ಹಾಗಾಗಿ ಇದನ್ನೇ ಕಂಟಿನ್ಯೂ ಮಾಡ್ತಾಯಿದ್ವಿ. ಇದರಲ್ಲಿ ವ್ಯವಸ್ಥಿತವಾಗಿ ಚೆನ್ನಾಗಿದೆ. ನಮಗೆ ದಿನಕ್ಕೆ 2 ಗಂಟೆ ಕೆಲಸ, ಬೆಳಿಗ್ಗೆ 1 ಗಂಟೆ, ಸಂಜೆ 1 ಗಂಟೆ ಕೆಲಸ. ನಮಗೆ ಅಷ್ಟು ಮಾಡಿದರೆ ನಮ್ಮ ಕೆಲಸ ಮುಗಿಯುತ್ತೆ. ದಿನಕ್ಕೆ 2 ಗಂಟೆ ಕೆಲಸ. ಹಾಗಾಗಿ ಇದನ್ನು ಮಾಡ್ತಾಯಿದ್ವಿ ಸರ್.
ಸರ್, ಈ ನೂತನ ವಿಧಾನವನ್ನ ನೀವು ಎಲ್ಲಿಂದ ಕಲ್ತದ್ದು ಅಥವಾ ನಿಮ್ಗೆ ಇನ್ಸ್ಪಿರೇಷನ್ ಏನು? ಸರ್ ಇಲ್ಲ, ಮೊದಲಿಂದನೂ ನಾವು ಒಂದೇ ಕಟ್ಟಿ ಮಾಡ್ತಾಯಿದ್ದೋ, 1-2 ವರ್ಷ ಮಾಡಿ. ಈಗ ಸಮಸ್ಯೆ ಏನಾಗೋದು ಅಂದರೆ ಹಸುಗಳು ಕಟ್ಟಿದರೆ ಹಾಲು ಜಾಸ್ತಿ ಬರೋಲ್ಲ, ತಪ್ಪೆ ಸಂದು ಬಾಚ್ತಾ ಇರಬೇಕು, ನೀರು ಕುಡಿಸ್ತಾ ಇರಬೇಕು, ದಿನಕ್ಕೆ 12 ಗಂಟೆನೂ ಕೆಲಸ ಇರುತ್ತೆ. ಹಾಗಾಗಿ ನಾವು ಇದನ್ನು ಮಾಡೋಕ್ಕಾಗಲ್ಲ, ಲೇಬರ್ ಕರ್ಕೊಂಬಂದು ಕೆಲಸ ಮಾಡ್ಸೋಕ್ಕಲ್ಲ, ನಾವು ಇಬ್ಬರೇ ಇರೋದ್ರಿಂದ ನಾವೇ ಇದು ಮಾಡ್ಕೊಂಡು ಈ ಥರ ಮಾಡಿದರೆ ಹಿಂಗಾಗುತ್ತೆ ಅಂತ ಎಲ್ಲ ನೋಡ್ಕೊಂಡು ಮಾಡಿ ಇದು ಮಾಡಿದ್ವಿ ಸರ್. ಈಗ ದನ ಬಿಟ್ರೆ ಅದಕ್ಕೆ ಅದ್ರ ತಾನಾಗೆ ಹೋಗಿ ನೀರು ಕುಡಿಯುತ್ತೆ, ತಾನಾಗೆ ಮೇವು ತಿನ್ನುತ್ತೆ. ಹಾಲು ಕರಿಬೇಕಾದ್ರೆ ಮಾತ್ರ ಇಟ್ಕೊಬಂದು ಇದು ಮಾಡೋದು, ಮತ್ತು ಹಾಲು ಕರೆದ್ಮೇಲೆ ಬಿಟ್ಬಿಡೋದು, ಆ ಥರ ವ್ಯವಸ್ಥೆನ ನಾವು ಮಾಡ್ಕೊಂಡಿದ್ದೀವಿ ಸರ್. ಸರ್, ನೀವು ಆವಾಗಲೇ ಹೇಳ್ತಾ ಇದ್ರಿ ಈ ದನಗಳಿಗೆ ಹುಲ್ಲು ಮತ್ತು ಮೇವುಗಳ ಬಗ್ಗೆ. ಇದನ್ನು ನೀವು ನಿಮ್ಮ ಸ್ವಂತ ಹೊಲದಲ್ಲೇ ತರೋದಾ ಅಥವಾ ಹೊರಗಡೆಯಿಂದ ಬೆಳೆಯೋದಾ? ಸರ್ ಇಲ್ಲ, ನಾವೇ ಬೆಳ್ಕೊಂತೀವಿ, ಸ್ವಂತ ಬೆಳ್ಕೊಂತೀವಿ. ವರ್ಷಕ್ಕೆ ಒಂದು 6-7 ತಿಂಗಳಾಗೋವಷ್ಟು ನಾವು ಬೆಳ್ಕೊಂತೀವಿ. ಸಾಲ್ಟೇಜ್ ಆದರೆ ಬೇರೆ ಕಡೆಯಿಂದ ತಂದು ಸೈಲೇಜನ್ನು ಮಾಡ್ಕೊಂಡು ಮೇವನ್ನು ಇದು ಮಾಡ್ಕೊಳ್ತೀವಿ. ಈಗ ಮುಂಚೆ ನಾವು ಈಗ ಒಂದು 6 ತಿಂಗಳು 7 ತಿಂಗಳಿಂದ ಮಾತ್ರ ಕೊಂಡ್ಕೊಳ್ತಾ ಇರೋದು. ಮುಂಚೆ ಎಲ್ಲ ಜೋಳ ಬೆಳ್ಕೊತಾ ಇರೋವು. ಈಗ ಜೋಳಕ್ಕೆ ಕಾಯಿಲೆ ಜಾಸ್ತಿ ಆಗಿರೋದ್ರಿಂದ ನಮ್ಮ ಕಡೆ ಜೋಳ ಬರ್ತಾ ಇಲ್ಲ, ಬೇರೆ ಕಡೆಯಿಂದ ಮೇವನ್ನು ತರಿಸ್ಕೊಂಡು ನಾವು ಬೆಳಿತೀವಿ. ನಮ್ಗೆ ಸಾಲ್ಟೇಜ್ ಆದಾಗ ಬೇರೆ ಕಡೆಯಿಂದ ತರಿಸ್ಕೊತೀವಿ. ಹಾಗಾಗಿ ಅದನ್ನು ಹಾಕೊಂಡು ಇದು ಮಾಡ್ತಾಯಿದ್ವಿ ಸರ್. ರವಿ ಸರ್, ನೀವು ಆವಾಗಲೇ ಹೇಳ್ತಾ ಇದ್ರಿ ನಿಮ್ಮ ಹಸುಗಳಿಗೆ ಮೇವುಗಳನ್ನು ನೀವೇ ಬೆಳಿತೀರಿ. ಸೊ ಯಾವ ರೀತಿಯ ಬೆಳೆಗಳನ್ನು ನೀವು ನಿಮ್ಮ ತೋಟದಲ್ಲಿ ಬೆಳಿತೀರಾ? ಎಷ್ಟು ಎಕರೆ ನಿಮ್ಮ ತೋಟ ಇದೆ? ಸರ್ ನಮ್ಮದು 4 ಎಕರೆ ಜಮೀನಿದೆ ಸರ್. ನಾವು ಮೆಕ್ಕೆಜೋಳ ಹಾಕ್ತೀವಿ, 2 ಎಕರೆ ಮೆಕ್ಕೆಜೋಳ ಹಾಕ್ತೀವಿ, 1 ಎಕರೆ ಶುಂಠಿ ಹಾಕ್ತೀವಿ, 1 ಎಕರೆಗೆ ತರಕಾರಿ ಮಾಡ್ತೀವಿ. ಚೆಂಡು ಹೂವು, ಹೂವಿನ ಬೆಳೆಗಳಾದ ಚೆಂಡು ಹೂವು, ಕುಂಬಳಕಾಯಿ, ಸಾಂಬಾರು ಸೌತೆ, ಈ ಥರ ಬೆಳೆಗಳನ್ನು ಬೆಳಿತೀವಿ. ನೀವು ಶುಂಠಿ ಬೆಳಿತೀನಿ ಅಂತ ಹೇಳಿದ್ರಿ. ಸೊ ಶುಂಠಿ ಬೆಳಿಬೇಕಾದ್ರೆ ಯಾವ ರೀತಿ ಪ್ರಿಪ್ರೇಷನ್ಗಳನ್ನು ನೀವು ಮಾಡ್ಕೋತೀರಾ? ಅದ್ರ ಹಿಂದೆ ಏನಿರುತ್ತೆ ಮತ್ತು ಎಷ್ಟು ಎಕರೆ ನೀವು ಶುಂಠಿ ಬೆಳೆದಿದ್ದೀರಾ? ಸರ್ ನಾವು 1 ಎಕರೆಯಲ್ಲಿ ಶುಂಠಿ ಬೆಳೆದಿದ್ವಿ. ಅದನ್ನು ಶುಂಠಿ ಬಿತ್ತನೆ ಬೀಜ ನಮ್ಮದೇ ಮಾಡಿಕೊಂಡು ಹೊಲವನ್ನು ಕ್ಲೀನಾಗಿ ಉಳುಮೆ ಮಾಡಿ ಗೊಬ್ಬರ ಹಾಕಿ ಎಲ್ಲನೂ ಹದ ಮಾಡಿಕೊಂಡು ನಾವು ಫೆಬ್ರವರಿಲಿ ಶುಂಠಿಯನ್ನು ಹಾಕ್ತೀವಿ. ಹಾಕಿ ಎಲ್ಲ ಅದಕ್ಕೆ ಮೈಕ್ರೋ ಜೆಟ್ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಅದನ್ನು ಒಂದು 8 ಮಂತ್ವರೆಗೆ ಮಾಡ್ತೀವಿ. 8 ಮಂತ್ ಆದಮೇಲೆ ಬೆಲೆ ಸಿಕ್ಕಿದಾಗ ಮಾರಾಟ ಮಾಡ್ತೀವಿ. ಅದು ಹೋದ ಸತಿ ಒಂದು 250 ಚೀಲ ಶುಂಠಿ ಆಗಿತ್ತು. ಈ ಸತಿಲೂ ಮತ್ತೆ 1 ಎಕರೆಗೆ ಹಾಕಿದ್ವಿ. ಹಾಗಾಗಿ ಹೋದ ಸತಿ ಒಂದು 6-6 ಲಕ್ಷ ರೂಪಾಯಿ ದುಡ್ಡಾಗಿತ್ತು. ಈ ಸತಿನೂ ಬೆಳೆ ಚೆನ್ನಾಗಿದೆ. ಇನ್ನೂ ಮಾರುಕಟ್ಟೆ ಮಾಡಿಲ್ಲ. ಅದು ಬೆಲೆ ಬಂದಾಗ ಒಂದು 8 ತಿಂಗಳು ಕಳೆದ್ಮೇಲೆ ಮಾರ್ತೀವಿ. ಈಗ ಶುಂಠಿ ಬೆಳೆ ಹೇಳುವಾಗ ನೀವು ಒಂದು ಮಾತಂದ್ರಿ, ಮೈಕ್ರೋಜೆಟ್ ಅಂತ. ಸೊ ಆ ಮೈಕ್ರೋಜೆಟ್ ಎಂದರೇನು? ಆ ಸ್ಪ್ರಿಂಕ್ಲರ್ ಬಗ್ಗೆ ನೀವು ಸ್ವಲ್ಪ ಹೇಳ್ಬೋದಾ? ಹೌದು ಸರ್. ಮೈಕ್ರೋಜೆಟ್ಟು ಅಂತ ಅಂದರೆ ಅದನ್ನು ಸಣ್ಣದಾಗಿ ತುಂತುರು ಹನಿಯಾಗಿ ನೀರು ಬೀಳುತ್ತೆ. ಅದನ್ನು 20 ಅಡಿ 10 ಅಡಿ 20 ಅಡಿ 10 ಅಡಿ ಆ ಥರ ಇದು ಮಾಡೋದು. ಅದು ಭೂಮಿ ಕೊರೆಯಲ್ಲ, ಹಂತವಾಗಿ ಸಣ್ಣದಾಗಿ ತುಂತುರಾಗಿ ನೀರು ಬೀಳುತ್ತೆ. ದಿನಕ್ಕೆ 3 ದಿನಕ್ಕೆ ಒಂದು ಸತಿ 1 ಗಂಟೆ ನೀರನ್ನು ಶುಂಠಿಗೆ ಹಾಕಬೇಕು. ಅದು ಸಣ್ಣದಾಗಿ ಬೀಳುತ್ತೆ. ಭೂಮಿ ಸ್ಮೂತಾಗಿರುತ್ತೆ, ಭೂಮಿ ಗಟ್ಟಿ ಆಗಲ್ಲ ಅದನ್ನು ಸ್ಪ್ರಿಂಕ್ಲರ್ ಮಾಡಿದರೆ. ಆಮೇಲೆ ನೀರನ್ನು ಅವಶ್ಯಕತೆ ತಕ್ಕಾಗಿ ಕೊಡಬಹುದು. ಅದಕ್ಕೆ ಬೋರ್ವೆಲ್ ಅಳವಡಿಸ್ಬೇಕಾಗಿರೋದು ಅವಶ್ಯಕ. ಬೋರ್ವೆಲ್ ಇರಲೇಬೇಕು ಶುಂಠಿ ಬೆಳೆಯೋಕ್ಕೆ. ಮಳೆ ನೀರಿಗೆ ಬೆಳೆಯೋಕ್ಕಾಗಲ್ಲ. ಬೋರು ಅವಶ್ಯಕ. ಬೋರ್ ಇದ್ದರೆ ಮಾತ್ರ ಶುಂಠಿ ಹಾಕ್ಬೋದು. ನೀರಿದ್ದರೆ ಬೋರಲ್ಲಿ ನೀರಿದ್ದರೆ ಮಾತ್ರ ಹಾಕ್ಬೋದು. ಮಳೆಗಾಲಕ್ಕೆ ಹಾಕೋಕ್ಕಾಗಲ್ಲ ಅದು. ಸರ್, ಅದೇ ಈಗ ಶುಂಠಿ ಬೆಳೆ ಎಷ್ಟು ತಿಂಗಳು ಅಥವಾ ಎಷ್ಟು ವರ್ಷದ್ದು ಬೆಳೆ ಅಂತ? ಸರ್ ಅದು ಟೈಮ್ ಇರೋದು 1 ವರ್ಷ. ನಾವು ಮಿನಿಮಮ್ 6 ತಿಂಗಳು ಕಳೆದ ಮೇಲೆ ಕೊಡ್ಬೋದು, 7 ತಿಂಗಳಿಗೆ ಕೊಡ್ಬೋದು, 8 ತಿಂಗಳು ಕೊಡ್ಬೋದು. 8 ತಿಂಗಳು ಕಳೆದ್ರೆ ತುಂಬ ಇಳುವರಿ ಬರುತ್ತೆ. 5 ತಿಂಗಳು 6 ತಿಂಗಳಿಗೆ ಕೊಟ್ಟರೆ ಇಳುವರಿ ಕಮ್ಮಿ ಆಗುತ್ತೆ. ಯಾವುದಾದ್ರೂ ಕಾಯಿಲೆ ಬಂದ ಟೈಮಲ್ಲಿ ಬೇಗ ಕಿತ್ಕೊಟ್ಬಿಡ್ತೀವಿ. ಕಾಯಿಲೆ ಬರಲಿಲ್ಲ ಅಂತಂದರೆ 1 ವರ್ಷ ಗಂಟೆ ಇಡ್ತೀವಿ. ಮಾರ್ಕೆಟಿಂಗ್ ಹೆಂಗಿರುತ್ತೆ ಹಂಗೆ ನೋಡ್ಕೊಂಡು ಶುಂಠಿಯನ್ನು ಕೊಡೋದು. ಇದು ವಿಭಿನ್ನ ರೀತಿಯ ಹೈನುಗಾರಿಕೆಯನ್ನು ನೀವು ಅಳವಡಿಸ್ಕೊಂಡಿದ್ದೀರಾ, ಕೇಳಿದ್ದೀವಿ, ಖುಷಿ ಆಯಿತು. ಇದು ನೋಡ್ತಾ ಇದ್ದಂಗೆ ನನಗೆ ಅನಿಸ್ತೀರಿ, ಇದನ್ನು ಈ ಶೆಡ್ಡು ಮತ್ತು ಈ ಪ್ಲೇಸನ್ನು ಯಾವ ರೀತಿಯಾಗಿ ಕಟ್ಟಡ ಕಟ್ಟಿದ್ದು? ಇದು ಪ್ಲ್ಯಾನಿಂಗ್ ಎಲ್ಲ ನೀವೇ ಮಾಡಿದ್ದ, ಹೇಗೆ? ಸರ್ ಈಗ ಮುಂಚೆ ಕೊಟ್ಟಿಗೆಯಲ್ಲಿ ಕಟ್ಟಾಯ್ಕೊಂಡು ಹಾಲು ಕರೆಯೋದು, ಅಲ್ಲೇ ಸಗಣಿ ಬಾಚೋದು, ಅಲ್ಲೇ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದ್ದು. ಕಟ್ಟಿದ್ದೆಲ್ಲ ಕಟ್ಬೇಕು, ಕೆಲಸ ಜಾಸ್ತಿ. ಇವಾಗ ನಾವು ಇದನ್ನು ಮಾಡಿದ್ರಿಂದ ನಮಗೆ ದಿವಸಕ್ಕೆ ಬೆಳಿಗ್ಗೆ 1 ಗಂಟೆ ಸಂಜೆ 1 ಗಂಟೆ ಕೆಲಸ ಅಷ್ಟೇ. ನಾವು ಈಗ ಸಗಣಿನ ಎತ್ತಲ್ಲ, 1 ವರ್ಷಕ್ಕೆ 1 ಸತಿ ಎತ್ತೋದು. ಸಗಣಿ ಎಲ್ಲ ಹಾಕೊಳುತ್ತೆ. ಈಗ ನಾವು ದನನ ಮೈ ತೊಳೆದಿಲ್ಲ. ನಾವು 8 ತಿಂಗಳಾಗಿದೆ ನೋಡಿ, ದನ ಮೈ ತೊಳೆದಿಲ್ಲ, ಇದು ಮಾಡಲ್ಲ, ಅದು ಏನು ಗೊಜ್ಜೆ ಮಾಡ್ಕೊಳ್ಳಲ್ಲ. ಅದು ಸಗಣಿ ಹಾಕುತ್ತೆ, ಬೇಕಾದಾಗ ಹೋಗಿ ನೀರು ಕುಡಿಯುತ್ತೆ, ಹೋಗಿ ಮನ್ಕೊಳತ್ತೆ, ಬಿಸಿ ಬರುತ್ತೆ, ಒಳಗಡೆ ಹೋಗುತ್ತೆ. ಹಾಗಾಗಿ ಸಗಣಿ ಏನಾಗುತ್ತೆ ಅಂತ ಅಂದರೆ ಎಲ್ಲ ಪೂರ್ತಿ ಉಡಿ ಆಗುತ್ತೆ, ಎಲ್ಲ ಉಡಿ ಆಗುತ್ತೆ. ನಾವು 1 ವರ್ಷಕ್ಕೆ 1 ಸತಿ
ತುಂಬ್ಕೊಂತೀವಿ. ಅದೀಗ ಸಗಣಿ ನಾವು ಕಟ್ಟಿದಾಗ ಏನು ಮಾಡುತ್ತೆ ಅಂತ ಅಂದರೆ, ಈಗ ಅಲ್ಲೇ ಕಟ್ಟಿದಾಗ ಅಲ್ಲೇ ಸಗಣಿ ಹಾಕುತ್ತೆ, ಸಗಣಿ ಮೇಲೆ ಮನೆ ಕೊಡುತ್ತೆ, ಕೆಚ್ಚಲು ಬಾವು ಜಾಸ್ತಿ ಆಗುತ್ತೆ. ಹಾಗಾಗಿ ಈಗ ನಾವು ಫ್ರೀಯಾಗಿ ಬಿಟ್ಟಾಗ ಅದು ಹಸು ಏನು ಮಾಡುತ್ತೆ ಅಂದರೆ, ಎಲ್ಲಿ ಬೇಕಲ್ಲಿ ಅದು ಸಗಣಿ ಹಾಕಿದರೆ ಅದ್ರ ಮೇಲೆ ಮಲಗಲ್ಲ, ಬೇರೆ ಕಡೆ ಹೋಗಿ ಮಲಗುತ್ತೆ. ಹಾಗಾಗಿ ಅದು ಸಮಸ್ಯೆಗಳು, ದನಿಗೆ ಸಮಸ್ಯೆಗಳು ಜಾಸ್ತಿ ಆಗಲ್ಲ, ರೋಗ ಕಮ್ಮಿ ಆಗುತ್ತೆ, ಅದಕ್ಕೂ ಫ್ರೀ ಆಗುತ್ತೆ, ತಿರುಗಾಡುತ್ತೆ, ಬೇಕಾದಾಗ ಹೋಗಿ ನೀರು ಕುಡಿಯುತ್ತೆ, ಬೇಕಾದಾಗ ಹೋಗಿ ಮೇವು ತಿನ್ನುತ್ತೆ, ಹೋಗಿ ಮಲಗುತ್ತೆ. ಆ ಥರ ಇದು ಪ್ರಾಬ್ಲಮ್ಗಳು ಜಾಸ್ತಿ ಆಗಲ್ಲ ದನಗಳಿಗೆ, ರೋಗ ಕಮ್ಮಿ. ಹಾಗಾಗಿ ನಾವು ಈ ಥರ ಮಾಡ್ಕೊಂಡು, ನಾವು ಯಾರು ಇದನ್ನು ಕೇಳಿದ ನಮ್ಮ ಇದರ ಮುಖಾಂತರನೇ ನಾವು ಇದನ್ನು ಸೆಡ್ಡನ್ನು ಮಾಡ್ಕೊಂಡು, ಈಗ ಮಳೆ ಬಂದಾಗ ಒಳಗಡೆ ಹೋಗುತ್ತೆ ಸೆಡ್ಡು ಇದೆಯಲ್ಲ, ಬಿಸಿಲು ಬಂದಾಗ ಹೊರಗಡೆ ಬರ್ತದೆ. ಹಾಗಾಗಿ ಇದು ಮಾಡಿದ್ವಿ. ಈಗ ಕರುಗಳಿಗೆ ಸಪ್ರೇಟು, ಪಡ್ಡೆಗಳಿಗೆ ಸಪ್ರೇಟ್ ಮಾಡಿದ್ವಿ. ಇವು ಹಸುಗಳಿಗೆ ಹಾಲು ಕೊಡೋಕ್ಕೆಲ್ಲ ಇಲ್ಲಿ ಮಾಡಿದ್ವಿ. ಹಾಲು ಕರಿಬೇಕಾದ್ರೆ ಮಾತ್ರ ಒಳಗಡೆ ತಗೊಂಡು ಹೋಗ್ತೀವಿ. ಹಾಲು ಕರೆದಾದ್ಮೇಲೆ ಮೇವು ಹಾಕ್ಬಿಟ್ಟು ಮತ್ತೆ ಬಿಟ್ಬಿಡ್ತೀವಿ. ಮತ್ತೆ ಅವು ನೀರು ಕುಡಿಯೋಕ್ಕೆ ನೀರು ಕುಡಿತೀವಿ. ನಾವು ದನ ಮೈ ತೊಳೆದು 8-9 ತಿಂಗಳು ಆಗಿದೆ ದನ ಮೈ ತೊಳೆದು. ದನನೇ ಮೈ ತೊಳೆಯಲ್ಲ, ಯಾವನು ಮೈ ತೊಳೆಯಲ್ಲ. ಹಾಗಾಗಿ ಸಮಸ್ಯೆ, ಯಾವ ಸಮಸ್ಯೆನೂ ಇಲ್ಲ. ಆಮೇಲೆ ಏನಾರ ಪ್ರಾಬ್ಲಮ್ ಆದಾಗ ನಾವೇ ಡಾಕ್ಟ್ರನ್ನ ಕರ್ಸಲ್ಲ, ನಾವೇ ಟ್ರೀಟ್ಮೆಂಟ್ ಮಾಡ್ಕೊಂತೀವಿ. ಪ್ರಾಬ್ಲಮ್ ಕಡಿಮೆ ಈ ಥರ ಮಾಡಿದಾಗ ಪ್ರಾಬ್ಲಮ್ ಕಡಿಮೆ. ಕಟ್ಟಿತಲ್ಲೇ ಕಟ್ಟಿದರೆ ಪ್ರಾಬ್ಲಮ್ಗಳು ಜಾಸ್ತಿ ದನಗಳಿಗೆ. ಹಾಗಾಗಿ ಸಮಸ್ಯೆಗಳು ಜಾಸ್ತಿ ಆಗುತ್ತವೆ ಕಟ್ಟಿತಲ್ಲೇ ಕಟ್ಟಿದರೆ. ಈ ಥರ ಮಾಡಿದಾಗ ಯಾವ ಸಮಸ್ಯೆನೂ ಆಗಲ್ಲ. ಹಾಗಾಗಿ ನಾವು ದಿನಕ್ಕೆ ಒಂದು 250-300 ಲೀಟ್ರ್ ಗಂಟು ಹಾಕಿದ್ವಿ. ಈಗಲೂ ಮಿನಿಮಮ್ ಒಂದು ದಿವಸಕ್ಕೆ 200 ಲೀಟ್ರ್ ಮೇಲೆ ಯಾವಾಗಲೂ ಇದ್ದೇ ಇರುತ್ತೆ. ಹಾಗಾಗಿ ಏನು ಸಮಸ್ಯೆನೂ ಆಗಿಲ್ಲ. ಸರ್, ಟೋಟಲ್ ಆಗಿ 30 ಹಸು ನಿಮ್ಮ ಹತ್ರ ಇದ್ದಾವೆ ಅಂತ ಹೇಳಿ. ಎಲ್ಲ ಹಸು ಒಂದೇ ಜಾತಿಯದ್ದೇ ಅಥವಾ ಬೇರೆ? ಸರ್ ಇಲ್ಲ, HF ಇದೆ, ಜರ್ಸಿನೂ ಇದೆ, ಆಲ್ ಬ್ಲಾಕು ಇದೆ, 3 ಥರದ್ದು ಇದೆ. ಹಾಗಾಗಿ 3 ಥರದ್ದು ಇದೆ. ಇಲ್ಲಿ ನಾವು ಒಂದು 10 ಹಸುಗಳು ತಂದಿದ್ದು, ಇನ್ನೆಲ್ಲ ಮನೇಲೆ ಕರು ಹಾಕಿ ಅದನ್ನೇ ಇದಾಗಿದ್ದಾವೆ. ಮಲ್ಲೆ ಬಿಡ್ತಾವೆ, ಹೆಣ್ಗರು ಮಾರಲ್ಲ. ಹಾಗಾಗಿ ಅವೇ ಬೆಳ್ಕೊಂತವೆ, ಅವೇ ಮತ್ತೆ ಇದಾಗ್ತವೆ, ಅವೇ ಗಬ್ಬ ಆಯ್ತವೆ, ಕರು ಆಗ್ತವೆ ಸರ್. ರವಿ ಅವರೇ, ದಿನಕ್ಕೆ 300 ಲೀಟರ್ ಹಾಲನ್ನು ನೀವು ಡೇರೆಗೆ ಹಾಕ್ತಾ ಇದ್ದೀರಿ. ಸೂಪರ್. ಸೊ ನೀವು ನಮ್ಮ ಯುವ ರೈತರಿಗೆ ಮತ್ತು ರೈತ ಬಾಂಧವರಿಗೆ ಯಾವ ರೀತಿ ಕಿವಿ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀರಾ? ಸರ್, ಎಲ್ಲ ರೈತರಿಗೂ ಹೇಳ್ಬೇಕು ಅನ್ನೋದು ಏನು ಅಂತ ಅಂದರೆ, ಸರ್ ಈಗ ದನಗಳನ್ನು ಕಟ್ಟಿರ್ತಾರೆ. ಈಗ ನಾವು ಒಂದು ಸ್ವಲ್ಪ ದೊಡ್ಡದಾಗೆ ಮಾಡಿದ್ದೀವಿ. 100 ಅಡಿ 50 ಅಡಿ ಗ್ಯಾಪಲ್ಲಿ ಮಾಡಿದ್ದೀವಿ. ಚಿಕ್ಕ ಹಸು ಇರೋರು ಒಂದು 50 ಅಡಿ 20 ಅಡಿ ಗ್ಯಾಪಲ್ಲಿ ಮಾಡ್ಕೊಂಡು ಇದನ್ನು ಈ ಥರ ಮಾಡ್ಕೊಂಡ್ರೆ ಹಸುಗಳಿಗೂ ಫ್ರೀ ಆಗುತ್ತೆ, ಕೆಲಸನೂ ಫ್ರೀ ಆಗುತ್ತೆ. ಈಗ ಏನು ಮಾಡ್ತಾರೆ ಅಂದರೆ, ಕಟ್ಟಿತಲ್ಲೇ ದನಗಳು ಕಟ್ಟಿಬಿಡ್ತಾರೆ. ಬೆಳಗಿಂದ ಸಂಜೆ ಗಂಟಲು ಬಾಚೋದು, ಸಗಣಿ ಬಾಚೋದು, ಇದು ಮಾಡೋದು, ಮೈ ತೊಳೆಯೋದು, ಇದು ಮಾಡೋದು ಬೆಳಿಗ್ಗೆ ಎದ್ದು, ಅದು ಸಮಸ್ಯೆ ಜಾಸ್ತಿ ಆಗುತ್ತೆ. ದನಗಳಿಗೂ ಸಮಸ್ಯೆ ಜಾಸ್ತಿ ಆಗುತ್ತೆ. ಈ ಥರ ಮಾಡಿದಾಗ ಕೆಲಸ ಕಮ್ಮಿ. 1 ಗಂಟೆ ಕೆಲಸ ಮಾಡಿದರೆ, ಒಂದು ದಿವಸಕ್ಕೆ ಬೆಳಿಗ್ಗೆ 1 ಗಂಟೆ, ಸಂಜೆ 1 ಗಂಟೆ ಕೆಲಸ ಮಾಡಿದರೆ ಯಾವ ಪ್ರಾಬ್ಲಮ್ಮು ಇರೋಲ್ಲ. ಹಸುಗಳು ಆರೋಗ್ಯಕ್ಕೂ ಇರ್ತವೆ, ಹಾಲನ್ನು ಚೆನ್ನಾಗಿ ಕೊಡ್ತವೆ, ನಮಗೂ ಆರೋಗ್ಯ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಎಲ್ಲರಿಗೂ ಹೇಳೋದೇನು ಅಂತ ಅಂದರೆ, ಈ ಥರ ಬುಡಂಗೆ ಸೆಡ್ ಮಾಡ್ಕೊಂಡು ಎಲ್ಲನೂ ಮಾಡ್ಕೊಂಡು ಈ ಥರ ಮಾಡ್ಕೊಂಡು ಚಿಕ್ಕದಾಗೆ ಮಾಡ್ಕೊಳ್ಳಿ, ದೊಡ್ಡದಾಗಿ ಮಾಡೋದು ಬೇಡ. ಈಗ 5 ಹಸು ಇರೋರು ಚಿಕ್ಕದಾಗೆ ಮಾಡ್ಕೊಂಡ್ರೆ ಚೆನ್ನಾಗಿ ಹಾಲನ್ನು ಇದು ಮಾಡ್ಕೋಬೋದು. ಆ ಹಸುಗಳು ಆರೋಗ್ಯ ಇರ್ತವೆ, ಎಲ್ಲ ವ್ಯವಸ್ಥಿತವಾಗಿರುತ್ತೆ ಸರ್. ರೈತ ಬಾಂಧವರೇ, ನಮ್ಮ ರವಿ ಅವರು ಇಡೀ ಹೊಳೆ ನರಸೀಪುರ ತಾಲೂಕಿನಲ್ಲಿ ಅತಿ ಹೆಚ್ಚು ಅಂದರೆ 73,000 ಲೀಟರ್ ಹಾಲನ್ನು ಉತ್ಪಾದನೆ ಮಾಡಿ ಡೇರಿಗೆ ಹಾಕಿರುವಂತಹ ಸಾಧಕ ನಮ್ಮ ರವಿ HM ಅವರು. ಸರ್, ಈ ಸಾಧನೆ ಮಾಡೋದಕ್ಕೆ ನಿಮಗೆ ಪ್ರೇರಣೆ ಏನು ಮತ್ತು ಯಾವ್ಯಾವ ರೀತಿಯ ಕಷ್ಟಗಳು ನಿಮಗೆ ಬಂದು? ಸರ್, ಕಷ್ಟಗಳು ತುಂಬ ಬಂದು ಎಲ್ಲನೂ ಎದುರಿಸ್ಕೊಂಡು ಮಾಡ್ಕೊಂಡು ಎಲ್ಲನೂ ಇದು ಮಾಡ್ಕೊಂಡು ಹೋಗ್ಬೇಕು. ಕಷ್ಟಗಳು ತುಂಬ ಬಂದಿದ್ದಾವೆ. ಏಕೆಂದರೆ ನಾವು ಸಣ್ಣದ್ರಿಂದಲೂ ನಾವು ಇದು ಮಾಡ್ಕೊಂಡು, ಮುಂಚೆ ಎಲ್ಲ ತರಕಾರಿ ಬೆಳೆಯೋವು, ಸೈಕಲಲ್ಲಿ ತರಕಾರಿ ತಗೊಂಡೋಗಿ ಒಳನೇಶ್ವರಕ್ಕೆ ಮಾರ್ಕೊಂಡು ಇದು ಮಾಡ್ಕೊಂಡು, ನಮ್ಮ ತಂದೆಯವರು ತುಂಬ ಕಷ್ಟಪಟ್ಟಿದ್ದಾರೆ ನಮ್ಮನ್ನು ಸಾಕೋಕ್ಕೆ. ನಾವು ಈಗ ಅದನ್ನು ಇದು ಮಾಡ್ಕೊಂಡು, ನಾವು ಬೆಳೀತಾ ನಾವು ಇದು ಮಾಡ್ಕೊಂಡು ಇದನ್ನು ಹೈನುಗಾರಿಕೆ ಮಾಡಲೇಬೇಕು ಅಂತ ಇದು ಮಾಡಿ, ನಾವು ಫಸ್ಟು 5 ಲೀಟ್ರಿಂದ 10 ಲೀಟ್ರಿಂದ 20 ಲೀಟ್ರಿಂದ 50 ಲೀಟ್ರಿಂದ ಇದು ಮಾಡ್ಕೊಂಡು, ಈಗ ಸರ್ ಒಂದು ಟೈಮ್ಗೆ 150-160 ಲೀಟ್ರು, ಒಂದು ದಿವಸಕ್ಕೆ 300 ಲೀಟ್ರ್ ಗಂಟ ಹಾಲನ್ನು ಹಾಕ್ತಾಯಿದ್ದೀವಿ ಸರ್. ರೈತ ಬಾಂಧವರೇ, ಪ್ರಗತಿಪರ ರೈತ ರವಿ ಅವರ ಪತ್ನಿ, ಪ್ರಗತಿಪರ ರೈತ ಮಹಿಳೆ ಚಂದನಾ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ ಮೇಡಮ್, ರವಿ ಅವರು ಇಷ್ಟೆಲ್ಲ ಸಾಧನೆ ಮಾಡಿದ್ದಾರೆ, ಅವರ ಸಾಧನೆ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ಎಲ್ಲರೂ ಇವಾಗ ಗೌರ್ಮೆಂಟ್ ಕೆಲಸ ಅಂತ ಹೋಗ್ತಾರೆ. ನಮಗೆ ರೈತರು ಮಕ್ಕಳಾಗಿ ರೈತರ ಜೊತೆ ಇರೋದೇ ಒಂದು ಖುಷಿ, ಸಮಾಧಾನಕರ ವಿಚಾರ. ಮೇಡಮ್, ನೀವು ಒಬ್ಬ ರೈತರನ್ನು ಮದುವೆ ಆಗಿದ್ದೀರ. ಬಟ್ ಈಗಿನ ಕಾಲದಲ್ಲಿ ಯಾರೂ ಕೂಡ ರೈತರಿಗೆ ಹೆಣ್ಣು ಕೊಡ್ತಾ ಇಲ್ಲ, ಯಾವುದೇ ಹೆಣ್ಮಕ್ಳು ಕೂಡ ರೈತರನ್ನ ಮದುವೆ ಆಗೋಕ್ಕೆ ಮುಂದೆ ಬರ್ತಾ ಇಲ್ಲ. ಅದ್ರ ಬಗ್ಗೆ ನೀವು ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ?
ರೈತರು ಕೊಡ್ತಿಲ್ಲ ಅನ್ನೋ ಕಾರಣನೇ ಅವ್ರು ಅನುಭವಿಸಿರೋಂಥ ಕಷ್ಟಗಳು. ಯಾಕೆಂದರೆ ಬೆಳೆ ಮಾಡಿದಾಗ ಬೆಳೆ ಬರಲ್ಲ, ಬರಗಾಲ ಬರುತ್ತೆ. ಇದರಿಂದಾಗಿ ಅವ್ರು ಕಷ್ಟಪಟ್ಟಿರ್ತಾರಲ್ಲ, ನಮ್ಮ ಮಕ್ಕಳು ಕಷ್ಟಪಡಬಾರ್ದು ಅದಕ್ಕೋಸ್ಕರ ಆ ಥರ ಡಿಸಿಷನ್ ತೊಗೊಂಡಿರ್ತಾರೆ ಅವರು. ಕೃಷಿ ಮಾಡೋದ್ರಿಂದ ಆಗಲಿ, ಹೈನುಗಾರಿಕೆ ಮಾಡೋದ್ರಿಂದ ಆಗಲಿ ಸ್ವಲ್ಪ ರಿಸ್ಕ್ ಜಾಸ್ತಿ. ಆದರೆ ಇದರಲ್ಲೇ ನೆಮ್ಮದಿ ಇರೋ ಅಷ್ಟು ಇದು ಬೇರೆ ಯಾವುದ್ರಲ್ಲೂ ಸಿಗೋದಿಲ್ಲ. ಮೇಡಮ್, ನಿಮ್ಮ ಮಾತನ್ನು ಕೇಳಿ ನಮಗೂ ಕೂಡ ತುಂಬ ಖುಷಿ ಆಯಿತು. ಧನ್ಯವಾದಗಳು. ನಮ್ಮ ಪ್ರಗತಿಪರ ರೈತ ರವಿಯವರ ಬಗ್ಗೆ ಪಶು ಚಿಕಿತ್ಸಾಲಯದ ವೈದ್ಯಾಧಿಕಾರಿ ಆರ್ ತಿಪ್ಪೇಸ್ವಾಮಿ ಅವರು ಕೆಲವೊಂದಿಷ್ಟು ಅನಿಸಿಕೆಗಳನ್ನು ಹೇಳಿದ್ದಾರೆ. ನೋಡೋಣ ಬನ್ನಿ. ನಮ್ಮ ತಾಲೂಕಿನಲ್ಲಿ ಹೈನುಗಾರಿಕೆ ಹೆಚ್ಚಿನ ಪ್ರೋತ್ಸಾಹ ಕೊಡ್ತಾಯಿದ್ವಿ. ಹೈನುಗಾರಿಕೆಯಲ್ಲಿ ಹೆಚ್ಚು ಜನ ರೈತರು ಪಾಲ್ಗೊಂಡು ನಮ್ಮ ಇಲಾಖಾ ಕಾರ್ಯಕ್ರಮಗಳಲ್ಲಿ ಚಟುವಟಿಕೆಯಲ್ಲಿ ಭಾಗವಹಿಸಿದ್ದಾರೆ. ಆ ರೈತರಿಗೆ ನಮ್ಮಿಂದ ಸಿಗದಂಥ ಸೌಲಭ್ಯ ಕೌಮೆಂಟ್ಸ್ ಇರ್ಬೋದು, ಚಾಫ್ ಕಟರ್ಸ್ ಇರ್ಬೋದು, ಮೇವಿನ ಜೋಳ ಇರ್ಬೋದು, ಎಲ್ಲ ನಾವು ಅವ್ರಿಗೆ ಕೊಡ್ತಾಯಿದ್ವಿ. ಅದರಲ್ಲಿ ನಮ್ಮ ಎಲೆಚಗಳಿ ರವಿಯನ್ನವರು ಉತ್ತಮ ರೈತರಾಗಿ ಅತಿ ಹೆಚ್ಚು ಹಾಲು ಹಾಕಿದ್ರೆ ಅಂತ ತೊಗೊಂಡಿದ್ದಾರೆ, ಅತಿ ಗೋಪಾಲ ಪ್ರಶಸ್ತಿ ತೊಗೊಂಡಿದ್ದಾರೆ, ಎಲ್ಲ ತೊಗೊಂಡಿದ್ದಾರೆ. ನಮ್ಮ ಇಲಾಖೆಯಿಂದ ಅತಿ ಹೆಚ್ಚಿನ ಸೌಲಭ್ಯ ಪಡೆದು ಇವರು ಒಬ್ಬರಾಗಿದ್ದಾರೆ. ನಮ್ಮ ಇಲಾಖೆಯಲ್ಲಿ ಅನೇಕ ಸೌಲಭ್ಯಗಳಿವೆ. ರೈತರು ತಾವು ಇಲ್ಲಿ ಭಾಗವಹಿಸಿ ಬಂದು ಇಲಾಖೆ ಸೌಲಭ್ಯವನ್ನು ಕುರಿತು ಮಾಹಿತಿ ಪಡೆದು ನಮ್ಮ ಆರ್ಥಿಕತೆ ಹೆಚ್ಚಿಸಿಕೊಳ್ಳೋದು ಈ ಮೂಲಕ ನಮ್ಮಲ್ಲಿ ಕೋರುತ್ತೇನೆ. ಇಲಾಖೆ ವತಿಯಿಂದ ತುರ್ತು ಚಿಕಿತ್ಸೆಗಾಗಿ ಆಂಬ್ಯುಲೆನ್ಸನ್ನು ವ್ಯವಸ್ಥೆ ಮಾಡಿ ಅದು 1960ಗೆ ಫೋನ್ ಮಾಡಿದರೆ ತುರ್ತಾಗಿ ಮನೆ ಬಾಗಿಲಿಗೆ ಬಂದು ಚಿಕಿತ್ಸೆ ಕೊಡುವ ಸೌಲಭ್ಯ ಇದೆ. ಅದೇ ರೀತಿ ನಾವೆಲ್ಲ ಇನ್ನೊಂದು ಕೇಳಿಕೊಳ್ಳೋದು, ರೈತರಲ್ಲಿ ಏನೇನು ಕೇಳಿಕೊಳ್ತೀವಿ, ಎಲ್ಲ ಹಸು ಮತ್ತು ಕುರಿ ಮೇಕೆಗಳಿಗೆ ಓಲೆ ಹಾಕಿಸಿ ಪಶುಧನ ಆ್ಯಪಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕು. ರಿಜಿಸ್ಟರ್ ಮಾಡಿಸಿದ್ರೆ ಮಾತ್ರ ನಮಗೆ ಎಲ್ಲ ಸೌಲಭ್ಯ. ಈಗ ಕೃತಕ ಗರ್ಭಧಾರಣ ಮಾಡೋದು ಸಹ ನಾವು ಪಶುಧನ ಆನ್ಲೈನ್ ಎಂಟ್ರಿ ಮಾಡೋದ್ರಿಂದ ನೀವೆಲ್ಲರೂ ಕುರಿಗಳನ್ನ ಆಗಲಿ ಅಥವಾ ದನಗಳನ್ನಾಗಲಿ ಎಮ್ಮೆಗಳನ್ನಾಗಲಿ ಪಶುಧನ ಆ್ಯಪಲ್ಲಿ ರಿಜಿಸ್ಟರ್ ಮಾಡಿಸಿ ಕೃತಕ ಗರ್ಭಧಾರಣ ಮಾಡಿಸ್ಕೊಳ್ಬೇಕು. ಇನ್ನೆಲ್ಲ ಪ್ರೋಗ್ರಾಮು ಟ್ಯಾಗ್ ಸತ್ತೋದ್ರೂ ಸಹ ದನ ಕುರಿ ಸತ್ತೋದು ಸಹ ಅದನ್ನು ಪಶುಧನ ಆ್ಯಪಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ಆಗಿಲ್ಲ ಅಂದರೆ ನಿಮಗೆ ಯಾವ ಸವಲತ್ತು ಸಿಗೋಲ್ಲ. ಅದನ್ನು ನೀವೆಲ್ಲರೂ ಸಹ ಪಶುಧನ ಆ್ಯಪಲ್ಲಿ ನಿಮ್ಮ ಹಸುಗಳಿಗೆ ಓಲೆ ಹಾಕಿಸಿ ಇದು ಮಾಡ್ಕೋಬೇಕು, ರಿಜಿಸ್ಟರ್ ಮಾಡಿಸ್ಕೊಂಡು ಕೇಳ್ಕೊಳ್ತೀನಿ. ಹೈನುಗಾರಿಕೆಯಲ್ಲಿ ಪ್ರಗತಿಪರ ರೈತರಾದ ನಮ್ಮ ರವಿ ಎಚ್.ಎಂ ಅವರ ಬಗ್ಗೆ ಕೃಷಿ ಅಧಿಕಾರಿ ಸ್ವಪ್ನ ಅವರು ಒಂದಿಷ್ಟು ಅನಿಸಿಕೆಗಳನ್ನು ಹೇಳಿದ್ದಾರೆ. ನೋಡೋಣ ಬನ್ನಿ. ಇಂದು ಅನಿಶ್ಚಿತ ಕೃಷಿಯಲ್ಲಿ ನಿಶ್ಚಿತ ಆದಾಯವನ್ನು ಪಡೆಯಲು ಸಮಗ್ರ ಕೃಷಿ ಪದ್ಧತಿ ಅತ್ಯಗತ್ಯವಾಗಿದೆ. ಈ ಒಂದು ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡು ಒಂದು ಕೃಷಿಯಲ್ಲಿ ಯಶಸ್ಸನ್ನು ಕಂಡಂತಹ ಒಬ್ಬ ರೈತರು ನಮ್ಮ ತಾಲೂಕಿನವರು ಅಂತ ಹೇಳೋದಕ್ಕೆ ಹೆಮ್ಮೆ ಅನಿಸುತ್ತೆ. ಇವರು ರವಿ ಅಂತ ಅಂದ್ಬಿಟ್ಟು ಎಲೆಚಾಗಳಿಯ ರೈತರು. ತಮಗಿರುವಂತಹ 4 ಎಕರೆ ಜಮೀನಿನಲ್ಲಿ ಇವರು ಹೈನುಗಾರಿಕೆ, ಕೃಷಿ, ತೋಟಗಾರಿಕೆ ಬೆಳೆಗಳಾದಂತಹ ತರಕಾರಿ ಬೆಳೆಗಳು ಮತ್ತು ಹೂವಿನ ಬೆಳೆಗಳನ್ನು ಕೂಡ ಇವರು ಬೆಳೀತಾ ಇದ್ದಾರೆ. ಮತ್ತು ಇವರು ಪ್ರಮುಖವಾಗಿ ಹೈನುಗಾರಿಕೆಯಲ್ಲಿ ದಿನಕ್ಕೆ 9,000 ರೂಗಳನ್ನು ದುಡಿತಾ ಇರೋದು ತುಂಬ ಒಂದು ಗಮನಿಸಬೇಕಾದಂತಹ ಅಂಶ. ಇದು ಯಾವುದೇ ಒಬ್ಬ IT ಎಂಪ್ಲಾಯಿ ಕೂಡ ಇಷ್ಟು ಒಂದು ಹಣವನ್ನು ದುಡಿಲಿಕ್ಕೆ ಸಾಧ್ಯ ಇಲ್ಲ. ಇವರು ಕೃಷಿಯಲ್ಲಿ ಇಷ್ಟನ್ನು ದುಡಿತಾ ಇದ್ದಾರೆ ಅಂತಂದರೆ ಕಾರಣ ಎಲ್ಲ ಒಂದು ಇಲಾಖೆಗಳ ಇವರು ಒಂದು ತಾಂತ್ರಿಕವಾದಂತಹ ಒಂದು ಸೌಲಭ್ಯಗಳನ್ನು ಪಡ್ಕೊಂಡಿದ್ದಾರೆ. ಇದೇ ರೀತಿ ಎಲ್ಲ ರೈತರು ಕೂಡ ಇವರ ಒಂದು ಮಾರ್ಗದರ್ಶನದಲ್ಲಿ ಮತ್ತು ಇಲಾಖೆಗಳ ಮಾರ್ಗದರ್ಶನವನ್ನು ತೆಗೆದುಕೊಂಡು ಕೃಷಿಯಲ್ಲಿ ಯಶಸ್ಸನ್ನು ಕಾಣಬೇಕು ಅನ್ನೋದು ನಮ್ಮ ಆಶಯ ಆಗಿದೆ. ರೈತ ಬಾಂಧವರೇ, ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಎಲೆಚಾಗಹಳ್ಳಿ ಗ್ರಾಮದ ನಮ್ಮ ಪ್ರಗತಿಪರ ರೈತ ರವಿಯವರ ಯಶೋಗಾಥೆಯನ್ನು ಇವತ್ತು ನಾವು ನೋಡಿದ್ವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಂದನ ವಾಹಿನಿ. ಧನ್ಯವಾದಗಳು.